ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪರವರ ಜನ್ಮದಿನವನ್ನು ಬನಶಂಕರಿಯ ಸ್ವಂತ ಮನೆಯ ಕಾಂಪೌಂಡ್ ಮುಂದೆ ಕಾರ್ಯಕರ್ತರುಗಳು ಹಾಗೂ ಸ್ನೇಹಿತರುಗಳ ಜೊತೆ ಸೇರಿ ಬಹಳ ಅದ್ದೂರಿಯಾಗಿ ಕೇಕ್ ಕಟ್ ಮಾಡಿ ಸಿಹಿ ತಿನ್ನಿಸಿದರು. ಹಾರ ಪೇಟ ಹಾಕಿ ಸನ್ಮಾನ ಮಾಡಿ ಕಾರ್ಯಕರ್ತರುಗಳು ಬಹಳ ಅದ್ದೂರಿಯಾಗಿ ಜನ್ಮದಿನವನ್ನು ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಯುವ ನಾಯಕ ಅಧ್ಯಕ್ಷರಾದ ಅಭಿಷೇಕ್ ಗೌಡ್ರವರು ಮಾತನಾಡಿ, ಪ್ರತಿ ವರ್ಷ ದೇವಸ್ಥಾನ, ಊಟ ಎಲ್ಲವನ್ನು ಮಾಡಿಕೊಂಡು ಬರುತ್ತಿದ್ದೇವೆ ಹಾಗೂ ಸೇವಾ ಸಂಘದ ಬಾಬುರವರು ಮಾತನಾಡಿ, ಮುಂದಿನ ಚುನಾವಣೆಯಲ್ಲಿ ಗೆದ್ದು ಮಂತ್ರಿ ಆಗಬೇಕೆಂಬುದು ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇನ್ನು ಈ ಸಂದರ್ಭದಲ್ಲಿ ಸ್ನೇಹಿತರು, ಕಾರ್ಯಕರ್ತರುಗಳು ಹಾಗೂ ಬಿಜೆಪಿ ಯುವ ಅಧ್ಯಕ್ಷರು ಅಭಿಷೇಕ್ ಗೌಡ್ರು ಹಾಗೂ ಸ್ನೇಹಿತರು, ಸಾರ್ವಜನಿಕರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಶಾಸಕರಾಗಿ ಇವತ್ತು ಸರಳವಾಗಿ ಅವರು ಜನ್ಮದಿನ ಮಾಡ್ಕೊಳ್ತಾರೆ. ಬೇರೆ ಆದರೆ ತುಂಬ ಅದ್ದೂರಿ ಮಾಡ್ಕೊಳ್ತಾರೆ. ಬಟ್ ಆ ರೀತಿ ಇಲ್ಲ. ಅವರು ಬರ್ತಾರೆ, ಅವರು ಉದ್ಯೋಗ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರ್ಯಕರ್ತರಿಗೆ ಹೆಚ್ಚಿನ ಭಾರ ಹಾಕಲು ವಿಷಯ ಇಲ್ಲ. ಅದೇ ರೀತಿ ಅವ್ರು ಬರ್ತಾರೆ ಸರಳವಾಗಿ ಅನಾಥಾಶ್ರಮ, ಯಾವುದಾದ್ರೂ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಪುಸ್ತಕ ಮತ್ತು ದಲಿತ ಕೊಡೋದಕ್ಕೆ ಇಷ್ಟಪಡ್ತಾರೆ, ಭವಿಷ್ಯ ಕೊಡ್ತಾರೆ. ಆ ಆಡಂಬರದ ವಿಷಯ ಇಲ್ಲ. ಅವರು ಸರಳ ರಾಜಕಾರಣಿ. ಮತ್ತು ಯಾವ ನಮಗೂ ಬೈತಾ ಇರ್ತಾರೆ, ಆರಾಮು ಕೂಡ ಹೇಳ್ತಾರೆ, ಕೊಡೋದು ನಮ್ಮದೇ ಬಿಟ್ಟು ಬಿಸಿಟ್ಟು ಏನಾದರೂ ಸ್ನಾನ ಮಾಡಿ ಅಂತ ಮನೆಯದಾಗೆ ದೇವರು ಅವ್ರು ಇನ್ನೂ ಹೆಚ್ಚಿನ ಆಯುಷ್ ಕೊಟ್ಟು ಮುಂದಿನ ದಿನಗಳಲ್ಲಿ ಸಚಿವರಾಗಿ ನೋಡೋದು ಬಯಸ್ತೇವೆ. ದೇವರ ಹತ್ರ ನಾವು ಇನ್ನೂ ಹೆಚ್ಚಿನ ಇದೇ ರೀತಿ ಅವರು ನಿರಂತರವಾಗಿ ಕೆಲಸ ಮಾಡ್ತೀವಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಶಾಸಕರಾದ ಎಂ ಕೃಷ್ಣಪ್ಪರವರಿಗೆ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀವಿ. ಅವರು ತುಂಬ ಸರಳ ಶಾಸಕರಂತ ನಾವು ತುಂಬ ಯೋಜಿತವಾಗಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಅವರ ಕೆಲಸಗಳಲ್ಲಾಗಲಿ, ಒಂದು ಧಾರ್ಮಿಕ ಒಂದು ಕೆಲಸ ಕಾರ್ಯಗಳು, ಸ್ಕೂಲ್ನ ಕೆಲಸಗಳು ತುಂಬ ಒತ್ತಡ ಕೊಟ್ಟು ಅವರ ಕೆಲಸಗಳು ಮಾಡಿಸ್ತಾರೆ. ಈ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಸಚಿವರಾಗಲಿ ಅಂತ ನಾವು ಆಶಿಸ್ತೀವಿ ಅಂತ ನಮ್ಮ ನೆಚ್ಚಿನ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀವಿ. ನೀವು ಮಾತಾಡಿ ಸರ್. ಇವತ್ತು ನಮ್ಮ ಬೆಂಗಳೂರು ದಕ್ಷಿಣ ನೆಚ್ಚಿನ ಶಾಸಕರಾದಂಥ ಶ್ರೀ ಎಂ ಕೃಷ್ಣಪ್ಪರವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಕಮ್ಮವಾರಿ ಸೇವಾ ಸಂಘದಿಂದ ಬಂದು ಎಲ್ಲ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿ ಅವರಿಗೆ ಒಂದು ವಿಶೇಷವಾದಂಥ ಹಾರೈಕೆ ಮಾಡಿ ಅವರು ಇನ್ನು ಮುಂದಿನ ಸರ್ಕಾರದಲ್ಲಿ ಮಂತ್ರಿ ಆಗಲಿ ಅಂತ ಎಲ್ಲರೂ ಕೋರಿ ಅವರಿಗೆ ವಿಶೇಷವಾಗಿ ವಿಶ್ ಮಾಡಿದ್ದಾರೆ. ಆ್ಯಕ್ಚುಲಿ ಅವ್ರು ನೆನ್ನೆ ಇತ್ತು ಬರ್ತಡೇ, ಇವತ್ತು ಅವರು ಪ್ರತಿ ವರ್ಷವೂ ದೇವಸ್ಥಾನಕ್ಕೆ ಹೋಗಿ ಬರ್ತಡೇ ದಿನ ಅವರ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಗಳು ಇಟ್ಕೊಂಡಿರ್ತಾರೆ. ಹಾಗಾಗಿ ಪ್ರತಿ ವರ್ಷವೂ 2ನೇ ದಿನ ನಾವು ವಿಶ್ ಮಾಡೋಕ್ಕೆ ಬರೋದು. ಇವತ್ತು ಕಾರ್ಯಕ್ರಮ ಏನಾರು ಇದೆ ಅವ್ರದ್ದೇನಿಲ್ಲ, ಎಲ್ಲ ಇಡೀ ಕ್ಷೇತ್ರದಿಂದ ಎಲ್ಲ ಯಾರು ವರ್ಕರ್ಸ್ ಇರ್ತಾರೆ ಅವರೆಲ್ಲರೂ ಬಂದು ಅವ್ರನ್ನ ವಿಶ್ ಮಾಡೋವಂಥ ಕಾರ್ಯಕರ್ತರು, ಲೀಡರ್ಸು ಬಂದು ಅವ್ರು ವಿಶ್ ಮಾಡೋಂಥ ಕಾರ್ಯಕ್ರಮ ಇರ್ತದೆ. ಅದ್ದೂರಿಯಾಗಿ ಮಾಡ್ತಾರೆ. ಅವ್ರಿಗೆ ತಾಯಿ ಬನಶಂಕರಮ್ಮ ಆಯುರಾರೋಗ್ಯ ಕೊಟ್ಟು ಹೆಚ್ಚಿನ ಅಧಿಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಮಿನಿಸ್ಟರ್ ಆಗಬೇಕು, ನಮ್ಮ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಹೆಚ್ಚಿನ ಒಂದು ಸೇವೆ ಮಾಡಬೇಕು ಅಂತ ನಾವೆಲ್ಲ ಕೋರ್ಕೊತೀವಿ. ನೆನ್ನೆ ಇದ್ದಿದ್ದು, ಇವತ್ತು ಮಾತಾಡಿದ್ದಾರೆ. ಅವರು ಹಲವಾರು ಕಾರಣಗಳಿಂದ ಒಂದು ದಿವಸ ಮುಂದೂಡಲ್ಪಟ್ಟು ಈ ದಿನ ಮಾನ್ಯ ಎಂ ಕೃಷ್ಣಪ್ಪ ಸಾಹೇಬರ ಹುಟ್ಟುಹಬ್ಬ ಆಚರಿಸಲು ನಾವೆಲ್ಲ ಅವರ ವಿಧಾನಸಭಾ ಕ್ಷೇತ್ರದ ಸದಸ್ಯರುಗಳು ಆಗಮಿಸಿದ್ದೇವೆ. ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ಸೋಲಿಲ್ಲದ ಸರದಾರ. ಏನಂದರೆ BJP ಪಕ್ಷದಲ್ಲಿ ನಿಂತು ಯಾವುದೇ ಕಾರಣ 4 ಅಥವಾ 5ನೇ ಸತಿ ಇರ್ಬೋದು ಅನ್ಕೊತೀನಿ, ನನ್ನ ಒಂದು ಜ್ಞಾಪಶಕ್ತಿ ಪ್ರಕಾರವಾಗಿ. 4ನೇದು ಸೋಲಿಲ್ಲದ ಸರ್ದಾರ. ಯಾವುದೇ ಒಂದು ವ್ಯಕ್ತಿ ಕಟ್ಟಕಡೆಯ ವ್ಯಕ್ತಿ ಬಂದು ನಿಂತ್ಕೊಂಡಾಗ ಆ ವ್ಯಕ್ತಿಗೆ ಗೌರವ ಕೊಟ್ಟು ಮಾತನಾಡಿಸಿ ಸಂಭಾವಿತವಾಗಿ ನಡ್ಕೊತಾರೆ. ಮತ್ತು ಯಾವುದೇ ಒಂದು ಕೆಲಸ ಕಾರ್ಯ ಸರ್ಕಾರದಿಂದ ಆಗಬೇಕು ಸರ್ ಈ ಥರ ಅಂತ ಕೇಳ್ಕೊಂಡಾಗ ಆಯ್ತಪ್ಪ ನಾನು ಮಾಡ್ತೀನಿ ಅಂಥೇಳಿ ಮಾಡ್ತಾರೆ. ಮತ್ತು ಅದೇ ರೀತಿಯಾಗಿ ಹರಿನಗರ ವಾರ್ಡ್ ನಂಬರ್ 44ರಲ್ಲಿ ಒಂದು ಸುಸಜ್ಜಿತವಾದ ಶಾಲೆ ಕಟ್ಟವ್ರೆ. ನನ್ನ ಅನಿಸಿಕೆ ಪ್ರಕಾರ, ನನ್ನ ಅನುಭವದಲ್ಲಿ ಈ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಆ ಥರ ವ್ಯವಸ್ಥಿತವಾದ ಶಾಲೆ ಇಲ್ಲ. ಆ ಥರ ವ್ಯವಸ್ಥಿತ ಶಾಲೆಯನ್ನು ಸುಮಾರು 4 ರಿಂದ 5 ಕೋಟಿ ರೂಪಾಯಿ ಫಂಡ್ ತೊಗೊಂಬಂದು ಕಟ್ಟವ್ರೆ. ಅದು ನಮ್ಮಂಥ ಬಡವರಿಗೆ ಮತ್ತು ದಲಿತರಿಗೆ ತುಂಬ ಅನುಕೂಲ ಆಗೋಂಥ ಶಾಲೆ ಅಂತ ನಾನಂತೂ ಭಾವಿಸ್ತೀನಿ. ನಾವು ಪ್ರಜಾ ವಿಮೋಚನಾ ಚಳವಳಿ ಸಂಘಟನೆಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನನ್ನ
ಎಡಭಾಗದಲ್ಲಿರ್ತಕ್ಕಂಥ ಏನು ಬಸವರಾಜ್ ಇರ್ಬೋದು, ಅದೇ ರೀತಿಯಾಗಿ ನನ್ನ ಬಲಭಾಗದಂಥ ನನ್ನ ಸ್ನೇಹಿತರಂಥ ವೆಂಕಟರಾಜ ಸಹ ಇದ್ದಾರೆ. ಇದ್ದಾರೆ ಗ್ರಾಮಸ್ಥರಿದ್ದಾರೆ, ಯುವ ತರುಣ ಇವರಿದ್ದಾರೆ, ನಮ್ಮ ಸ್ನೇಹಿತರು ರುದ್ರೇಶ್ವರ್ ಇದ್ದಾರೆ. ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ನಾವು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಮತ್ತು 4ನೇ ತಾರೀಕು ಇದು ಆ ಶಾಲೆಯ ಇವಾಗ ಉದ್ಘಾಟನೆ ಸುಸಜ್ಜಿತವಾಗಿ ವ್ಯವಸ್ಥೆಗೊಂಡಿರ್ತಕ್ಕಂಥ ಶಾಲೆ ಉದ್ಘಾಟನೆ ಮಾಡಲಿಕ್ಕೆ ಬರಬೇಕಂತ ನಾವು ಸಾಹೇಬರನ್ನ ಕೇಳಿದ್ದಕ್ಕೆ 4ನೇ ತಾರೀಕು ಬರ್ತೀನಿ ಅಂತ ಹೇಳವ್ರೆ. ಹರಿನಗರ 4ನೇ ತಾರೀಕು ಟೈಮಿಂಗು 11 ಗಂಟೆಗೆ ಬರ್ತಾರೆ. ಆ ಭಾಗದಲ್ಲಿ ಸುಮಾರು ಒಂದು 600ರಿಂದ 700 ಮಕ್ಕಳಿಗೆ ಅನುಕೂಲ ಅಂತೂ 100% ಆಗುತ್ತೆ. ಇವಾಗಲೂ ಹೋಗಿ ಅವ್ರನ್ನ ಸಪ್ರೇಟಾಗಿ ಕೇಳಿದೆ, ಸರ್ ನೀವು 4ನೇ ತಾರೀಕು ಬರಬೇಕಂತ ಜಸ್ಟು ಆಯ್ತಪ್ಪ ಮಿಸ್ ಮಾಡದೆ ಬರ್ತೀನಿ ಅಂತ ಹೇಳವ್ರೆ. ಅವರಿಗೆ ಹೀಗೆ ಅವರ ರಾಜಕೀಯ ಭವಿಷ್ಯ ಸುರ್ಜಿತವಾಗಿ ನಡೆದು ಸುಭಿಕ್ಷವಾಗಿರಲಿ ಅಂತ ನಾವು ಸಂಘಟನೆ ಪರವಾಗಿ ಪ್ರಜಾ ವಿಮೋಚನಾ ಚಳವಳಿ ಪರವಾಗಿ ಕೇಳಿಕೊಳ್ತಾ ಇದ್ದೀವಿ. ಜೈ ಭೀಮ್, ಜೈ ಭಾರತ್. ಥ್ಯಾಂಕ್ ಯು. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪನವರಿಗೆ 64ನೇ ಹುಟ್ಟುಹಬ್ಬದ ಅಂಗವಾಗಿ ನಿನ್ನೆ ಆಗಬೇಕಾಗಿತ್ತು. ಶಾಸಕರು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಇವತ್ತು ಬಂದಿದ್ದಾರೆ. ನಾವೆಲ್ಲ ಹರಿನಗರ ಗ್ರಾಮಸ್ಥರು ಮತ್ತು ಅಂಜನಾಪುರ ಗ್ರಾಮಸ್ಥರು ಮತ್ತು ಹರಿನಗರ ವಾರ್ಡು, ಅಂಜನಾಪುರ ವಾರ್ಡು, ಪಾಣಗುಂಟೆ ವಾರ್ಡು ಎಲ್ಲರೂ ಸೇರಿ ಇಲ್ಲಿ ಬಂದು ಅವರಿಗೆ ಶುಭಾಶಯಗಳು ಕೋರ್ತಾ, ನಮ್ಮ ಹರಿನಗರ ಗ್ರಾಮದಲ್ಲಿ ನಾವು ಪ್ರಜಾ ವಿಮೋಚನಾ ಚಳವಳಿ ಬೆಂಗಳೂರು ದಕ್ಷಿಣ ತಾಲೂಕು ಅಧ್ಯಕ್ಷರು ಬಸವರಾಜ್ ಆಗಿ ನಾವು ಮಾತಾಡ್ತಾ ಇದ್ದೀರಿ. ಅವರು ಸುಸೂತ್ರವಾಗಿ 4ನೇ ಬಾರಿ ಗೆದ್ದಿದ್ದಾರೆ. ಅವರು 4ನೇ ಬಾರಿ ಗೆಲ್ಲೋದಕ್ಕೆ ಅವ್ರು ಮಾಡಿರೋಂಥ ಕೆಲಸಗಳ ಕಾರಣ. ಅವರು ಏನೇನು ಮಾಡಿದ್ದಾರೆ ಅಂತ ಅದಕ್ಕೋಸ್ಕರ ಜನಗಳು ಅಷ್ಟು ಪ್ರೀತಿ ವಿಶ್ವಾಸದಿಂದ ಅವ್ರನ್ನ ಗೆಲ್ಲಿಸಿದ್ದಾರೆ. ಮತ್ತೆ ಗೆಲ್ಲಿ ಮತ್ತೆ ನಮ್ಮ ಸೋಮಣ್ಣವರು ಅವರ ಇದರಿಂದ ಶಾಸಕ BBMP ಸದಸ್ಯರಾದ ಸೋಮಶೇಖರ್ ಅವರು ಸಹಾಯ ಪಡೆದು ನಮಗೆ ಒಂಟಿ ಮನೆಗಳನ್ನು ಮಾಡಿಕೊಟ್ಟಿದ್ದಾರೆ, ರೋಡ್ಗಳನ್ನು ಮಾಡಿದ್ದಾರೆ, ಮತ್ತು ಚರಂಡಿಗಳನ್ನು ಮಾಡಿದ್ದಾರೆ. ಸ್ಕೂಲು ವಿಶ್ವಸ್ವಾದ ನಮ್ಮ ತಮ್ಮ ಹೇಳ್ದಂಗೆ, ಮಂಜುನಾಥ್ ಅವರು ಹೇಳ್ದಂಗೆ ಎಷ್ಟೋ ಈ ವಾರ್ಡಲ್ಲಿ ಎಲ್ಲಿ ಇಲ್ಲ ಆ ಥರ ಸ್ಕೂಲ್ ಮಾಡಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಭವನವನ್ನು ಮಾಡಿಸ್ತಾ ಇದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಹೇಳ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಜೈ ಭೀಮ್, ಜೈ ಭಾರತ್. ಸರ್ ಅವರ ಜನ್ಮ